ಅಷ್ಟು ದುಡ್ಡು ಇಲ್ಲದವರೇ ಇಲ್ಲಿಗೆ ಬರೋದು. ಇಲ್ಲೇ ಕೂತೀರಿ, ಎಲ್ಲನೂ ನಿಮ್ಮ ಮನೆ ಪಕ್ಕಕ್ಕೇನೆ ಎಲ್ಲನೂ ಬರುತ್ತೆ. ನಿಮಗೆ ಕಮಿಷನ್ ಸಿಗುತ್ತೆ ಕಾಣಬೇಕು, ಅದಕ್ಕೆ ನೀವು. ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೇನೆ. ತುಂಬ ಜನಕ್ಕೆ ಒಂದು ಸಮಸ್ಯೆ ಇದೆ, ಏನು ಗೊತ್ತುಂಟಾ? ತುಂಬ ಜನ ಇಸ್ರೇಲ್ ಜಾಬ್ ಬಗ್ಗೆ ಏನೇನೋ ಹೇಳ್ತಾರೆ. ಕಮಿಷನ್ ಸಿಗುತ್ತೆ ನಿಮಗೆ. ನಮ್ಮದು ಇಸ್ರೇಲ್ನಲ್ಲಿರೋರೆಲ್ಲರೂ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಆವಾಗ ಕೆಲವರು ತುಂಬ ಜನ ಕಮೆಂಟ್ಸ್ ಎಲ್ಲ ಮಾಡ್ತಾರೆ, ನಿಮಗೆ ಕಮಿಷನ್ ಸಿಗುತ್ತೆ ಕಾಣಬೇಕು, ಅದಕ್ಕೆ ನೀವು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀರಿ ಕಾಣಬೇಕು ಅಂತ. ನಾವು ನಿಮಗೆ ಹೇಳೋದು, ಯಾವುದು ಏಜೆನ್ಸಿಗೂ ನೀವು ಹೋಗೋದು ಬೇಡ. ಮನೆಯಲ್ಲೇ ಕೂತೀರಿ, ಎಲ್ಲನೂ ನಿಮ್ಮ ಮನೆ ಪಕ್ಕಕ್ಕೇನೆ ಎಲ್ಲನೂ ಬರುತ್ತೆ. ಮತ್ತು ಆಯಿತಾ, ಅದು ಒಂದು ವಿಷಯ ಆಯಿತು. ಇನ್ನೊಂದು ವಿಷಯ ಏನು ಅಂದರೆ, ತುಂಬ ಜನ ಕೇಳೋದು, ಯಬ್ಬೋ ಅಷ್ಟು ದುಡ್ಡಿದ್ರೆ ನಾವಿಲ್ಲೇ ಏನಾದರೂ ಬಿಸ್ನೆಸ್ ಮಾಡ್ತಿದ್ವಲ್ವಾ, ಅಲ್ಲಿಗೆ ಯಾಕೆ ಬರಬೇಕಿತ್ತು ಅಂತ ತುಂಬ ಜನರದೊಂದು ನನಗೆ ರಿಯಲ್ಲಾಗಿ ನನಗೆ ತುಂಬ ಜನ ಮೆಸೇಜ್ ಹಾಕಿದ್ದಾರೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ದುಡ್ಡು ಇಲ್ಲದವರೇ ಇಲ್ಲಿಗೆ ಬರೋದು. ಅಷ್ಟು ದುಡ್ಡು ಇದ್ದವರುಂಟಲ್ಲ, ಯಾರು ಇಸ್ರೇಲಿಗೆ ಬರಲ್ಲ, ಅಥವಾ ಬೇರೆ ಫಾರಿನ್ ಕಂಟ್ರೀಸ್ಗಳಿಗೆ ಯಾರೂ ಹೋಗಲ್ಲ. ಯಾರ ಹತ್ರ ದುಡ್ಡು ಇಲ್ಲ ಅವರು ಸಾಲಾಗಿಲ್ಲ ಏನಾದರೂ ಮಾಡಿಕೊಂಡು ಯಾವುದಾದ್ರೂ ಬೇರೆ ಕಂಟ್ರೀಸ್ಗೆ ಹೋಗಿ ಜಾಸ್ತಿ ದುಡಿಯೋಕ್ಕೆ ನೋಡ್ತಾರೆ. ಯಾರ ಹತ್ರ ಅಷ್ಟು ಅಮೌಂಟ್ ಉಂಟು, ಈಗ ಇಸ್ರೇಲಿಗೆ ಬರಲಿಕ್ಕೆ ಎಷ್ಟು ಖರ್ಚಾಗ್ಬೋದು, ಅಥವಾ ಅಮೇರಿಕಾ, ಲಂಡನ್, ಕೆನಡಾ ಎಷ್ಟು ಖರ್ಚಾಗ್ಬೋದು, ಅಷ್ಟು ದುಡ್ಡು ಇದ್ದವರು ಖಂಡಿತವಾಗಿ ಬೇರೆ ಕಂಟ್ರಿಗೆ ಹೋಗಲಿಕ್ಕೆ ಟ್ರೈ ಮಾಡಲ್ಲ. ಅವರಿಗೂ ಮನಸ್ಸು ಇರಲ್ಲ, ಯಾಕಂದರೆ ಅವರದ್ದು ದುಡ್ಡಿರುತ್ತೆ ಅಷ್ಟು ಅಂತ. ಸೊ ಇದಿಷ್ಟು ಇವತ್ತಿದ್ದು ನಿಮಗೆ ವಿಡಿಯೋ ಹಾಕ್ತಾ ಇರೋದು. ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ನೋಡಿ ನಾನು ಎಂತ ಹೇಳಿದ್ದೀನಿ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.